ಗುಬ್ಬಿ ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 86ನೇ ಜಯಂತ್ಯೋತ್ಸವ ಹಾಗೂ ತಾಲೂಕು ಸಮಿತಿ ಪುನರ್ರಚನಾ ಕಾರ್ಯಕ್ರಮ ನಡೆಯಿತು. ಹಿರಿಯ ಹೋರಾಟಗಾರರಾದ ರತ್ನಕುಮಾರ್ ಮಾತನಾಡಿ, ಮುಂದಿನ ಪೀಳಿಗೆಗೆ ಅಂಬೇಡ್ಕರ್ ಮತ್ತು ಕೃಷ್ಣಪ್ಪನವರ ವಿಚಾರಗಳನ್ನು ತಿಳಿಸುವಂತಾಗಬೇಕು. ಸಂಘಟನೆಯಲ್ಲಿ ಯುವಕರಿಗೆ ಅವಕಾಶ ಕಲ್ಪಿಸಿಕೊಡಬೇಕು. ಸ್ವಾರ್ಥಕ್ಕಾಗಿ ಚಳುವಳಿಯನ್ನ ಬಳಸಿಕೊಳ್ಳಬಾರದು ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರ ಮಾರನಾಡಿ ಶಿವಣ್ಣ ಮತ್ತು ಪುಟ್ಟಗೌರಮ್ಮ ದಂಪತಿಗಳಿಗೆ ಸನ್ಮಾನಿಸಿ ತಾಲೂಕು ಸಂಚಾಲಕರಾಗಿ ಕಡಬ ಶಂಕರ್ ಅವರನ್ನು ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕ ನಿಟ್ಟೂರು ರಂಗಸ್ವಾಮಿ, ಅದಲಗೆರೆ ಮೂಡಲಗಿರಿಯಪ್ಪ, ಜಿವಿ ಮಂಜುನಾಥ್, ಚೇಳೂರು ಶಿವನಂಜಪ್ಪ, ಎನ್ಎ ನಾಗರಾಜು, ದಲಿತ್ ಗಂಗಣ್ಣ, ತಮಟೆ ನರಸಮ್ಮ, ಅದಲಗೆರೆ ಈಶ್ವರಯ್ಯ, ಜಿ ಹರಿವೇಸಂದ್ರ ಕೃಷ್ಣಪ್ಪ, ನಟರಾಜು, ಕೋಟೆ ಕಲ್ಲೇಶ್, ಸ್ವಾಮಿ, ಸೋಮಶೇಖರ್, ರವೀಶ್ ಮುಂತಾದವರು ಹಾಜರಿದ್ದರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ದಯಮಾಡಿ ಇನ್ನು ಮುಂದೆ ನಾವೆಲ್ಲವೂ ಎಚ್ಚೆತ್ಕೊಂಡು ಬರೀ ಲೀಡರ್ಶಿಪ್ ಬಿಟ್ಬಿಡಿ. ಲೀಡರ್ಶಿಪ್ ದೇವರಾಳಿಗೂ ಏನೂ ಆಗಲ್ಲ, ಅಂಬೇಡ್ಕರ್ ಜೊತೆ ಏನೂ ಆಗಲ್ಲ. ಲೀಡರ್ಶಿಪ್ಪು ಊಟನ ಬೆಳೆದು ಹೋದರೆ ಮುಂದಿನ ಪೀಳಿಗೆಗೆ ಗುರುರಾಜ್ ಅವರು ಹಾಕಿಕೊಂಡು ಅಂಬೇಡ್ಕರ್ ಅವರನ್ನು ಕೃಷ್ಣಪ್ಪನವರನ್ನು ಮುಖ್ಯಮಂತ್ರಿ ಪ್ರಯತ್ನ ಮಾಡಬೇಕು. ಮುಂದಿನ ಪೀಳಿಗೆ ಸುಮ್ಮನೆ ನಾವೆಲ್ಲ ಹೋಗಿ ಲೀಡರ್ಶಿಪ್ ಆಸೆ ಪಡ್ಕೊಂಡು ಸ್ವಾರ್ಥಕ್ಕಾಗಿ ಚಳುವಳಿನ ಬಲಿ ಕೊಟ್ಟಿದ್ದೀವಿ. ಯಾರೇ ಬಲಿ ಕೊಟ್ಬಿಟ್ಟಿದ್ದೀವಿ. ನಾವು ಅಂಬೇಡ್ಕರ್ ವಿಚಾರಗಳನ್ನ ಬಲಿ ಕೊಟ್ಟಿದ್ದೀವಿ, ಕೃಷ್ಣಪ್ಪ ವಿಚಾರಗಳನ್ನ ಬಲಿ ಕೊಟ್ಟಿದ್ದೀವಿ. ಮುಂದೆ ದಯಮಾಡಿ ಸಂದರ್ಭದಲ್ಲಿ ಯಾಕಂದರೆ ಹೆಚ್ಚಿನದಾಗಿ ಕಾರ್ಯಕರ್ತರಿಂದ ಇಮೋಷನಲ್ ಮಾತಾಡ್ತಾ ಇದ್ದೀನಿ. ದಯಮಾಡಿ ಯಾರು ಅನ್ಯತಾ ಭಾವಿಸ್ಬೋದು. ಮುಂದೆ ಅಂಬೇಡ್ಕರ್ ವಿಚಾರಗಳನ್ನ, ಪ್ರೊಫೆಸರ್ ಕೃಷ್ಣಪ್ಪ ವಿಚಾರಗಳನ್ನ, ಚಳುವಳಿಯ ವಿಚಾರಗಳನ್ನ, ಚಳುವಳಿ ಹುಟ್ಟಿರೋ ಉದ್ದೇಶಗಳನ್ನ, ಚಳುವಳಿ ಏನು ಕೊಟ್ಟು ಉದ್ದೇಶವನ್ನು ವಿಚಾರಗಳನ್ನ ಅಂಬೇಡ್ಕರ್ ಯುವಕರಿಗೆ ಕೊಟ್ಟಲೇ ಹೋದರೆ ನಾವು ಮುಂದಿನ ಪೀಳಿಗೆ ವಿಷಯ ಕೊಟ್ಟಾಗಿ ಹೇಳ್ತಾನೆ ನನ್ನ ಮಾತು.